ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಪ್ರೋಮೋ ಟೆಲಿಕಾಸ್ಟ್ ಆದ ಬಳಿಕ ಸಂಗೀತ ಹಾಗೂ ವಿನಯ್ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದಂತಹ ವಿಡಿಯೋಗಳನ್ನು ನಾವೆಲ್ಲರೂ ನೋಡೇ ಇರುತ್ತೇವೆ. ಆದರೆ ವೀಕ್ಷಕರೇ, ಅಗ್ನಿ ಪರೀಕ್ಷೆಯ ಎಪಿಸೋಡ್ನಲ್ಲಿ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಎಂದು ನಾವು ಇಂದು ನೋಡಬಹುದಾಗಿದೆ. ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಇದೀಗ ಫುಲ್ ಎಪಿಸೋಡ್ ಅನ್ನು ರಿಲೀಸ್ ಮಾಡಿದ್ದು, ಯಾವೆಲ್ಲ ಕಂಟೆಸ್ಟೆಂಟ್ಗಳು ರಿಜೆಕ್ಟ್ ಆಗಿದ್ದಾರೆ ಹಾಗೂ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಎಂದು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ಮೊದಲನೆಯ ಸ್ಪರ್ಧೆಯಾಗಿ ಬಂದಂತಹವರು ಉಡುಪಿಯ ದೀಕ್ಷಾ ಆರ್ ಶೆಟ್ಟಿ. ತಮ್ಮೊಂದು IT ಜಾಬ್ ಅನ್ನು ರಿಜೆಕ್ಟ್ ಮಾಡುವ ಮೂಲಕ ಇವರು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಎರಡನೆಯ ಸ್ಪರ್ಧಿ ಆಗಿ ಬಂದವರು ಬೆಂಗಳೂರಿನ ಮಾಡರ್ನ್ ಮಹಾಕವಿ ಮಂಜಾ. ಇವರು ತಮ್ಮ ಫೇಮಸ್ ಡೈಲಾಗ್ ಹೊಡೆಯುವ ಮೂಲಕ ಎರಡನೇ ಹಂತಕ್ಕೆ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಮೂರನೇ ಸ್ಪರ್ಧಿಯಾಗಿ ಬೆಂಗಳೂರಿನ ಇಶಾ ನವೀನ್ ಅವರು. ಹಲವಾರು ಚರ್ಚೆಗಳ ಬಳಿಕ ಇವರು ತಮ್ಮ ಮೇಕಪ್ ಕಿಟ್ ಹೊಡೆಯುವ ಮೂಲಕ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಾಲ್ಕನೇ ಸ್ಪರ್ಧಿಗಳಾಗಿ ಬಂದಂಥವರು ಯೋಗಶ್ರೀ ಹಾಗೂ ಯೋಗಿತಾ ಅವರು. ಇವರಿಬ್ಬರು ಕೂಡ ಜಡ್ಜಸ್ಗಳಿಗೆ ಇಷ್ಟವಾಗದೆ ಯಾವುದೇ ತರಹದಲ್ಲಿ ಸೆಲೆಕ್ಟ್ ಆಗದೆ ಹೊರನಡೆದಿದ್ದಾರೆ. ಐದನೇ ಸ್ಪರ್ಧಿಯಾಗಿ ಬಂದವರು ಚರಣ್ ಶೆಟ್ಟಿ. ಮಾಸ್ಕ್ ಅನ್ನು ಧರಿಸಿಯೇ ಎಂಟ್ರಿ ಕೊಟ್ಟಂತಹ ಚರಣ್ ಅವರು ಎರಡನೇ ಹಂತದ ಸೆಲೆಕ್ಷನ್ಗೆ ಇವರು ಸೆಲೆಕ್ಟ್ ಆಗಿದ್ದಾರೆ. ಆರನೇ ಸ್ಪರ್ಧಿಯಾಗಿ ಬಂದವರು ರತ್ನ ಚಂದ್ರಪ್ಪ ಅವರು. ಇವರು ಕೂಡ ಜಡ್ಜಸ್ಗಳ ಮನಸ್ಸನ್ನು ಗೆಲ್ಲುವ ಮೂಲಕ ಎರಡನೇ ಹಂತದ ಸೆಲೆಕ್ಷನ್ಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಏಳನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ಕಬಾಬ್ ಮಂಜಾ ಅಂತ ಫೇಮಸ್ ಆದಂತಹ ಮಂಜು ಅವರು. ಜಡ್ಜಸ್ಗಳಿಗೆ ಇಷ್ಟವಾಗದೆ ಇವರು ಕೂಡ ಹೊರ ನಡೆದಿದ್ದಾರೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಆದಂತಹ ಸ್ಪರ್ಧಿ ಇವರಾಗಿದ್ದು, ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಇರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಗ್ನಿ ಪರೀಕ್ಷೆಯ ಫುಲ್ ಎಪಿಸೋಡ್ ನೋಡುವ ಮೂಲಕ ಅಸಲಿಯತ್ತು ನಮಗೆ ತಿಳಿಯುತ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.